ಜೀವನದಲ್ಲಿ ಭಯ ಇರಬೇಕು, ಭಯ ಗುಂಡಿಗೆಲಿರ್ಬೇಕು. ಹೊರಗಡೆ ಇರೋಂದಾಗಿರ್ಬೇಕು. ಮೇ ಐ ಕಮ್ ಇನ್? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಫೇಸ್ ಎಡಿಟಿಂಗ್ ಸ್ಟುಡಿಯೋ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನೀವು ಪ್ರಿವ್ಯೂಯಲ್ಲಿ ನೋಡಿರೋ ಥರ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋನ ಫುಲ್ಲು ಟ್ಯುಟೋರಿಯಲ್ ಬಿಡಿಸಿ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಎಫೆಕ್ಟ್ಗಳೆಲ್ಲನೂ ಆ್ಯಡ್ ಮಾಡಿ ತೋರಿಸೋದೆಲ್ಲ ಹೇಳ್ಕೊಟ್ಟಿದ್ದೀನಿ. ಅದು ನಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಕಾಪಿ ಪೇಸ್ಟ್ ಹೇಳೋದನ್ನ ನಿಮ್ಗೆ ಎಲ್ಲನೂ ಕಾಪಿ ಪೇಸ್ಟ್ ಹೇಳ್ಕೊತ ಹೋಗ್ತಾರಪ್ಪ ಅಂತ ಅನ್ಕೋಬೋದು ನೀವು. ಆದರೆ ಇಲ್ಲಿ ಈ ಟ್ಯುಟೋರಿಯಲ್ನಲ್ಲಿ ಎಫೆಕ್ಟ್ನ ಬಿಡಿಸಿ ಹೇಳೋದನ್ನು ಹೇಳಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗಾದರೆ ವಿಡಿಯೋ ನೋಡೋದನ್ನು ಶುರು ಮಾಡೋಣ. ನೀವು ಈ ವಿಡಿಯೋನ ಎಡಿಟ್ ಮಾಡ್ಬೇಕಂದ್ರೆ ಮೊದಲಿಗೆ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ವಿಡಿಯೋನ ಓಪನ್ ಮಾಡ್ತಾಯಿದ್ದೆ. ಈ ಓಪನ್ ಮಾಡಿ ಇಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೆಂಡ್ಸ್ 3D ಕ್ಯಾಮ್ರಾ ಆ್ಯನಿಮೇಷನು ಮತ್ತು ಟೆಕ್ಸ್ಟ್ ಪೇಂಜ್ ಪ್ರಿಸೆಟ್ ಮತ್ತು ಗನ್ ಪ್ರಿಸೆಟ್ ಅಂತ ಕೊಟ್ಟಿರ್ತಿಲ್ಲ. ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಲೈಟ್ ಮೋಷನ್ಗೆ ಡೈರೆಕ್ಟ್ ಇಂಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಇಂಪೋರ್ಟ್ ಆಗ್ತಾವೆ ನೋಡಿ. ಇಂಪೋರ್ಟ್ ಅಂತ ಹೊಡೆದ್ರೆ ಇಂಪೋರ್ಟ್ ಆಗ್ತವೆ. ಈ ರೀತಿ ಇಂಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಅದು ಇಂಪೋರ್ಟ್ ಆದಮೇಲೆ ಇಲ್ಲಿ ಎಲ್ಲ ಟೆಕ್ಸ್ಟ್ ಪೇಂಜಿಗೂ ಕೊಟ್ಟಿರ್ತೀವಿ. ಇವಾಗ ಬ್ಯಾಕ್ ಬನ್ನಿ, ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ 4.00 ಲೈಟ್ ಮೋಷನ್ ಲಿಂಕ್ ತಗೊಂಡಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಲೈಟ್ ಮೋಷನ್ನು ಆ್ಯಪ್ನ ಬರುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿಲ್ಲ, ಲಿಂಕ್ ಅದ್ರ ಮೇಲೆ ಇನ್ನೊಂದು ಸಲ ಓಪನ್ ಮಾಡ್ತೀನಿ ನೋಡಿ. ಈ ರೀತಿ ಬಂದಾಗ TMA ಅಂತ ಇಲ್ಲಿ ಮೇಲೆ ಗುಂಡ್ಲೆ ಆಕಾರದಲ್ಲಿ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಿಂಪಲಾಗಿ. URL ಕ್ಲಿಪ್ ಅಂತ ಇಲ್ಲಿ ಕೆಳಗಡೆ ಬಿತ್ತು ನೋಡಿ, ಆ ರೀತಿ ಬೀಳಬೇಕು. ಅದು ಬಿದ್ದಾದಮೇಲೆ ಇಲ್ಲಿ ಟೆಲಿಗ್ರಾಮ್ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ನಲ್ಲಿ ಇದನ್ನು ಪೇಸ್ಟ್ ಮಾಡಿದ್ರೆ ಇದು ನನ್ನ ಚಾನಲ್ ಅನ್ನೋದು ಓಪನ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇದು ಆವಾಗಲೇ ಇಂಪೋರ್ಟ್ ಮಾಡ್ಕೊಂಡಿರೋದು ಆಗೋದ್ರಿಂದ ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಡಿಲೀಟ್ ಆದಮೇಲೆ ಇಲ್ಲಿ ಪ್ಲಸ್ ಐಕನ್ ಕೊಟ್ಟು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಡಿ. ಕ್ರಿಯೇಟ್ ಪ್ರಾಜೆಕ್ಟ್ನ ಕೊಟ್ಮೇಲೆ ಮೊದಲಿಗೆ ಬಂದುಬಿಟ್ಟು ಸಾಂಗ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸಾಂಗ್ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ 3 ಸೆಕೆಂಡಿಗೆ ಬಂದುಬಿಟ್ಟು ಇವಾಗ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ಬೀಟ್ ಮಾರ್ಕ್ ಮೇಲೆ ಇಟ್ಕೊಂಡು, ಈ ಬೀಟ್ ಮಾರ್ಕ್ ಆಗಿರ್ತಲ್ಲ ಆ ಬೀಟ್ ಮಾರ್ಕ್ ಮೇಲೆ ಇಟ್ಕೊಂಡು ಫ್ರೆಂಡ್ಸ್ ಇಲ್ಲಿ ಪ್ಲಸ್ ಐಕನ್ ಕೊಡಿ, ಮೀಡಿಯಾ ಕೊಡಿ. ಇಲ್ಲಿ ನಿಮ್ಮ ಯಾವ ಒಂದು ಫೋಲ್ಡ್ರ್ ಇರುತ್ತಲ್ಲ ಆ ಫೋಲ್ಡ್ರಲ್ಲಿ ಎಲ್ಲ ಮಟೀರಿಯಲ್ಸ್ ಇರ್ತಾವೆ ಫ್ರೆಂಡ್ಸ್. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಈಗ ಮತ್ತೆ ಪ್ಲಸ್ ಆಗಿ ಕೊಟ್ಟು ಈ PNG ಆ್ಯಡ್ ಮಾಡಬೇಕಾಗುತ್ತೆ. ಈ PNG ಆ್ಯಡ್ ಮಾಡಿ ಮತ್ತೆ ಪ್ಲಸ್ ಆಗಿ ಕೊಟ್ಟು ಇದನ್ನು 260ವರೆಗೆ ಇಟ್ಕೊಳ್ಳಿ ಫ್ರೆಂಡ್ಸ್. 60 ಇಟ್ಕೊಳ್ಳಿ. ಇಷ್ಟು ಇರೋ ಮೇಲೆ ಈ ರೀತಿ ಕೆಳಗಡೆ ತೊಗೊಂಬನ್ನಿ ಒಂಚೂರು. ಮತ್ತೆ ಇಮೇಜನ್ನು ಹಿಡಿಯೋ ಕೊಡಿ, ಇದನ್ನು ಕೊಡಿ. ಇದನ್ನು ಈ ರೀತಿ ರೋಟೇಟ್ ಮಾಡಿ. ರೋಟೇಟ್ ಮಾಡಾದ್ಮೇಲೆ ಇದನ್ನು ಈ ರೀತಿ 691 ಬರೋವರೆಗೂ ಇಟ್ಕೊಳ್ಳಿ. ಇಟ್ಟಿಸ್ಕೊಳ್ಳಿ. ಇಟ್ಟಿಸ್ಕೊಂಡ್ಮೇಲೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಇವಾಗ ಈ ಮೊದಲೇ ಬಿಟ್ ಮಾರ್ಕ್ ಬಂದುಬಿಟ್ಟು ಮೊದಲಿಗೆ ನೀವು ಮತ್ತು ಇನ್ನೊಂದು ಇಮೇಜ್ ಇರುತ್ತೆ ಯಶ್ ಅವ್ರದ್ದು, ಅದನ್ನು ಆ್ಯಡ್ ಮಾಡಿ. ಇದನ್ನು 628 ಬರೋವರೆಗೂ
ಕಡಿಮೆ ಮಾಡಿ ಬಂದಮೇಲೆ ಇಟ್ಟು 90 ಡಿಗ್ರಿ ರೊಟೇಟ್ ಮಾಡಿ ಇದನ್ನು ಈ ರೀತಿ ತೊಗೊಂಬನ್ನಿ. ಇಲ್ಲಿ ತೊಗೊಂಡಾದ್ಮೇಲೆ ಬಂದ ಈ ಹುಲ್ಲು ಪೇಂಜ್ ಏನಿದೆಯಲ್ಲ ಫ್ರೆಂಡ್ಸ್ ಅದ್ರ ಕೆಳಗಡೆ ತರಬೇಕಾಗತ್ತೆ. ಇದು ಪೂರ್ತಿ ಹಿಂದೆ ಹೋಯ್ತಲ್ಲ, ಇಲ್ಲಿ ಈ ರೀತಿ ತಂದು ಇದ್ಮೇಲೆ ಇದನ್ನೊಂಚೂರು ಇಲ್ಲಿ ಈ ರೀತಿ ತಂದು ಇಟ್ಕೊಂಡಾದ್ಮೇಲೆ ಇವಾಗ ಮತ್ತೆ ಪ್ಲಸ್ ಸೆಕೆಂಡ್ ಕೊಟ್ಟು ಏನಪ್ಪ ಮಾಡಿದ್ರೆ ಇವಾಗ ಇನ್ನೊಂದು ಚೂರು ಆ ಕಡೆ ಇಟ್ಕೊಳ್ಳಿ. ಮತ್ತು ಈ ಪೇಂಜ್ ಇದೆಯಲ್ಲ ಈ ಪೇಂಜಿನ ಇನ್ನೊಂದು ಚೂರು ಈ ಕಡೆ ಇಟ್ಕೊಳ್ಳಿ ಫ್ರೆಂಡ್ಸ್, ಈ ಕಡೆ ಇಟ್ಕೊಳ್ಳಿ. ಈ ರೀತಿ ಎಂಡ್ವರೆಗೂ ತೊಗೊಂಬನ್ನಿ ಫ್ರೆಂಡ್ಸ್. ಎಂಡ್ವರೆಗೂ ತೊಗೊಂಡು ಬಂದಾದಮೇಲೆ ಇಲ್ಲಿ ಹುಲ್ಲು ಪೇಂಜಿನ ಏನು ಕೊಟ್ಟಿದ್ದೀನಿ ಅದಕ್ಕೆ ಎಫೆಕ್ಟ್ ಹೋಗಿ ಆ್ಯಡ್ ಎಫೆಕ್ಟಲ್ಲಿ ಹಾಟ್ ಕಲರ್ ಅನ್ನೋದು ಯೂಸ್ ಮಾಡಿ ಈ ರೀತಿ ಕಲರ್ ಇರಬೇಕಾಗತ್ತೆ ಫ್ರೆಂಡ್ಸ್. ಅದಕ್ಕೆ ಈ ರೀತಿ ಸೂಟೇಬಲ್ ಮಾಡ್ಬೇಕಾಗತ್ತೆ. ಕಲರ್ ಅಂದರೆ ಅದು ಗ್ರೀನ್ ಇರುತ್ತಲ್ಲ ಹಳದಿ ಕಲರ್ವರೆಗೂ ಕಲರ್ನ ಆ್ಯಡ್ ಮಾಡಿ. ಇವಾಗ ಸೇಮ್ ಟು ಸೇಮ್ ಬ್ಯಾಕ್ಗ್ರೌಂಡ್ ಕಲರು ಮತ್ತು ಅದು ಪಿ ಎನ್ ಜಿ ಕಲರ್ ಒಂದೇ ಅಂತ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ಆ್ಯಡ್ ಆಗೋ ರೀತಿ ಮಾಡಿ. ಆ ರೀತಿ ಇವಾಗ 2 ಸೆಕೆಂಡ್ ಒಂದು ಬೀಟ್ ಮಾಡ್ಕೊಂಡು ಹಾಕೊಂಡಿರ್ತಲ್ಲ ಅಲ್ಲಿಗೆ ಬಂದು ಇಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಇವಾಗ ಇಲ್ಲಿ ಗನ್ ಪ್ರಿಸೆಟ್ ಅಂತ ಕೊಟ್ಟಿದ್ದೀನಿ, ಗನ್ ಪ್ರಿಸೆಟ್ನ ತೊಗೊಳ್ಳಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಅಂತ ಕೊಡಿ. ಮತ್ತು ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಕೊಡಿ. ಇದು ಆಟೋಮೆಟಿಕ್ಲಿ ತನ್ನ ಕೆಲಸನ ಮಾಡುತ್ತೆ ಫ್ರೆಂಡ್ಸ್. ಇವಾಗ ಬ್ಯಾಕ್ ಬನ್ನಿ. ಇವಾಗ ಟೆಕ್ಸ್ಟ್ ಪ್ರಿಸೆಟ್ ಅಂತ ಕೊಟ್ಟಿರ್ತೀನಿ, ಟೆಕ್ಸ್ಟ್ ಪ್ರಿಸೆಟ್ನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಸೆಲೆಕ್ಟ್ ಆ ಲೇಯರ್ ಅಂತ ಕೊಡಿ. ಮತ್ತು ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 4 ಲೇಯರ್ ಅಂತ ಮಾಡಿ. ಇವಾಗ ಬ್ಯಾಕ್ ಬನ್ನಿ. ಮತ್ತು ನಿಮ್ಮ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿಗೆ ಬಂದು ಪೇಸ್ಟ್ ಲೇಯರ್ ಅಂತ ಕೊಡಿ. ಇವಾಗ ಈ ಪಿ ಎನ್ ಜಿ ತಾನಾಗೆ ಹೇಳುತ್ತೆ ನೋಡಿ ಫ್ರೆಂಡ್ಸ್. ಇನ್ನೊಂಚೂರು ಇಷ್ಟು ಕೊಡಿ. ಇವಾಗ ಇಟ್ಕೊಂಡು ಆದಮೇಲೆ ಅವ್ರ ಪಿ ಎನ್ ಜಿನೂ ಒಂಚೂರು ಈ ಕಡೆ ಇಟ್ಕೊಳ್ಳಿ. ಇವಾಗ ಸೊ ಅವ್ರ ಪಿ ಎನ್ ಜಿ ಇನ್ನೂ ಸಣ್ಣದಾಗೇ ಇಲ್ಲ ಫ್ರೆಂಡ್ಸ್. ಇದು 638ವರೆಗೂ ಇಟ್ಕೋಬೇಕು. ಅವಾಗಿಂದ ಅದಕ್ಕೋಸ್ಕರ ಇದು ನಮಗೆ ಕನ್ಫ್ಯೂಸ್ ಮಾಡ್ತಾಯಿದೆ. ಇಷ್ಟು ಇಟ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಸೂಟೇಬಲ್ ಆಯ್ತು ನೋಡಿ. ಇಷ್ಟು ಇಟ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಇವಾಗ ಬ್ಯಾಕ್ ಬನ್ನಿ. ಈ 3D ಕ್ಯಾಮ್ರಾ ಆ್ಯನಿಮೇಷನ್ ಅಂತ ಕೊಟ್ಟಿರ್ತಾನಲ್ಲ ಪ್ರಿಸೆಟ್ಟು, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಮಾಡಿ. ಇವಾಗ ಬ್ಯಾಕ್ ಬನ್ನಿ. ನಿಮ್ಮೊಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ಈ ಬೀಟ್ ಮಾರ್ಕ್ಗೆ ಬಂದುಬಿಟ್ಟು ಡಬಲ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಕೊಡಿ. ಮತ್ತು ಈ ಕಡೆ ಫೋಕಸ್ ಇದೆಯಲ್ಲ ಈ ಫೋಕಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಯಾಮ್ರಾ ಒಂದು ಆಪ್ಷನ್ಸ್ನ ಆನ್ ಮಾಡಿ. ಇವಾಗ ಇಲ್ಲಿ ನೋಡ್ಬೋದು ಇಲ್ಲಿ ತಾನಾಗೇ ಆಟೋಮೆಟಿಕ್ಲಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದು ಹೆಚ್ಚು ಕಡಿಮೆ ವೈಟ್ ಪಟ್ಟಿ ಕಾಣೋಕ್ಕೆ ಶುರು ಮಾಡ್ತಾರೆ. ಏನಪ್ಪ ಮಾಡಿ ಅಂದರೆ ಈ ಗ್ರೂಪ್ ಆಪ್ಷನ್ಸಲ್ಲಿ ಇಲ್ಲಿ ಹೋಗಿ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಅದು ವೈಟ್ ಏನೋ ಕಾಣಿಸೋಕೆ ಶುರು ಮಾಡ್ತಾರೆ. ಒಂದು ಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕೀ ಫ್ರೇಮಲ್ಲಿ ಮೂವ್ ಟ್ರಾನ್ಸ್ಫರಲ್ಲಿ ಬಂದು ಈ ರೀತಿ ಇದು ವರ್ಕ್ ಆಗುತ್ತೆ ಫ್ರೆಂಡ್. 100% ವರ್ಕ್ ಆಗೇ ಆಗುತ್ತೆ. ಇಷ್ಟಾದಮೇಲೆ ಇಲ್ಲಿ ಏನು ಮಾಡಿಯಪ್ಪ ಅಂದರೆ ಇಲ್ಲಿಗೆ ಬಂದ್ಬಿಟ್ಟು ಪ್ಲಸ್ ಸೆಕೆಂಡ್ ಕೊಟ್ಟು ಮತ್ತು ಒಂದು ಸೇಪ್ಸ್ನ ಆ್ಯಡ್ ಮಾಡ್ಬೇಕಾಯ್ತು. ನೀವು ಇಲ್ಲಿಗೆ ಬಂದ್ಬಿಟ್ಟು ಪೂರ್ತಿ ಡೀಟೇಲಾಗಿ ಬಿಡಿಸಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ನಿಮಗೆ ಅರ್ಥ ಆಗಲಿ ಅಂತ. ಈ ಸೇಪ್ಸ್ನ ಆ್ಯಡ್ ಮಾಡಿ ಇಲ್ಲಿ
ಕೊನೆ ಈ ಎಂಡಲ್ಲಿ ಬಂದ್ಬಿಟ್ಟು ಈ ಶೇಪ್ಸ್ನ ಆ್ಯಡ್ ಮಾಡ್ತಿಲ್ಲ, ಈ ಶೇಪ್ಸ್ ಆ್ಯಡ್ ಮಾಡಿ 3 ಡಾಟ್ ಕೊಟ್ಟು ಪಿಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ. ಕೊಟ್ಟಾದಮೇಲೆ ಇವಾಗ ಕಲರ್ ಆ್ಯಂಡ್ ಪಿಲ್ನಲ್ಲಿ ಹೋಗಿ ಬ್ಲ್ಯಾಕ್ ಕಲರ್ ಇಟ್ಕೊಳ್ಳಿ. ಇಲ್ಲಿ ಈ ಬೀಟ್ ಮಾರ್ಕ್ ಕಾಣಿಸ್ತಾ ಇರುತ್ತೆ ನೋಡಿ, ಇದರಲ್ಲಿ ಎಲ್ಲಿಗಪ್ಪ ಅಂದರೆ ಇದು ಬೀಟ್ ಮಾರ್ಕ್ ಅಲ್ಲ, ಇದು ಕೀ ಫ್ರೇಮ್ ಕಾಣಿಸ್ತಾ ಇರುತ್ತೆ ನೋಡಿ 3D ಗ್ರೂಪ್ನಲ್ಲಿ, ಅಲ್ಲಿಗೆ ಬಂದುಬಿಟ್ಟು ಇದನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ಕೊನೆವರೆಗೂ ಈ ರೀತಿ ತೊಗೊಂಡು ಬನ್ನಿ. ಈ ರೀತಿ ಕೊನೆಗೆ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಬೀಟ್ ಮಾರ್ಕ್ ಇದು ಈ ಕೊನೆಗಿದು ಆ್ಯಡ್ ಮಾಡಿರ್ತೀರಿ ಅಲ್ವಾ, ಇಲ್ಲಿಂದ ಅಲ್ಲಿವರೆಗೂ ಇದನ್ನು ಇಟ್ಕೊಂಡ್ಮೇಲೆ ಈ ಗ್ರೂಪ್ ಕೆಳಗಡೆ ಇದು 3D ಅನ್ನೋದು ಆಪ್ಷನ್ಸ್ ಇರ್ತದೆ, ಅದು ಕೆಳಗಡೆ ಇಟ್ಕೋಬೇಕಾಗತ್ತೆ. ಇದನ್ನು ಇಟ್ಕೊಂಡ್ಮೇಲೆ ಕಲರ್ನಲ್ಲಿ ಅದು ಬ್ಲ್ಯಾಕ್ ಇಟ್ಕೊಂಡ್ಮೇಲೆ ಎಫೆಕ್ಟ್ ಹೋಗಿ ಆ್ಯಡ್ ಎಫೆಕ್ಟು ಇಲ್ಲಿ ಬಂದುಬಿಟ್ಟು ಆ್ಯಡ್ ಎಫೆಕ್ಟ್ ಬಂದಮೇಲೆ ಇಲ್ಲಿ ಒಪ್ಯಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮೊದಲೇ ಬ್ಲಿಂಕ್ ಎಫೆಕ್ಟ್ನ ಮಾಡಿ ಕ್ಲಿಕ್ ಮಾಡಿ ಸೈಡಸ್ನಲ್ಲಿ ಸೆಟ್ಟಿಂಗ್ ಕೊಡಿ. ಫಸ್ಟ್ ಒಂದು ಕೀ ಫ್ರೇಮ್ ಹಾಕಿ ಮತ್ತು ಒಂದು ಸ್ವಲ್ಪ ಬಿಟ್ಟು ಮಧ್ಯ ಒಂದು ಕೀ ಫ್ರೇಮ್ ಹಾಕಿ ಇದನ್ನು 16ವರೆಗೂ ಇಟ್ಕೊಳ್ಳಿ. ಇವಾಗ ಈ ಕೀ ಫ್ರೇಮ್ನ ಈ ರೀತಿ ಕೀ ಫ್ರೇಮ್ ಮೇಲೆ ಪ್ರೆಸ್ ಮಾಡಿ ಇಟ್ಕೊಂಡು ಈ ರೀತಿ ಫಸ್ಟಿಗೆ ತರಕ್ಕೆ ನೋಡಿ. ಇದನ್ನು ಇವಾಗ ಈ ಕಡೆ ಎಕ್ಸ್ಚೇಂಜ್ ಮಾಡಿ ಕೀ ಫ್ರೇಮ್ ಮೊದಲನೇ ಇದಿರೋ ಕೀ ಫ್ರೇಮ್ ಆ ಕಡೆ ಈ ಕಡೆ ಮಾಡಿ ಫಸ್ಟಿಗೆ ಕರೆಕ್ಟ್ ಸೆಂಟ್ರಿಗೆ ಬಂದಿದೆ. ಇವಾಗ ಮತ್ತೇನು ಮಾಡಿಯಪ್ಪ ಅಂದರೆ ಇಲ್ಲಿಗೆ ಬಂದೊಂದು ಕೀ ಫ್ರೇಮ್ ಕೊಟ್ಟು ಮತ್ತೆ ಇದನ್ನು 16% ಮಾಡಿ